ಅಂದ್ರೆ ಅವಾಗ ನೀವು ವಿಧಾನಸೌಧ ಸರ್ಕಲ್ ಅಲ್ಲಿ ನಿಂತು ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ, ನಾನು ಈ ಕಡೆ ಹೋಗ್ತೀನಿಲ್ಲ ಈ ಕಡೆ ಹೋಗ್ತೀನಿ ಅಂತ. ಇವತ್ತು ಈ ಕ್ಷಣ ಇಲ್ಲಿದ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡೋದಾದ್ರೆ ನಿಮ್ಮ ಮುಂದಿನ ಕನಸೇನು ಅಂತ? ಹಾಗೆ ನನ್ನ ಮನಸ್ಸಿದೆ, ದೇವರು ಇಲ್ಲಿ ತಂದು ನಿಲ್ಲಿಸ್ತಾನೆ, ಇನ್ನು ಎಲ್ಲಿ ಬೇಕಾದರೂ ಹೋಗ್ತಾನೆ. ಈಗ ನಿಮ್ಗೆ ಆ ಒಂದು ಛಲ ಕಾಣಿಸ್ತಿಲ್ಲ ನನಗೆ. ಈಗ ಅದನ್ನು ಫ್ರೀ ಆಗಿದ್ದೇನೆ. ನಿರೀಕ್ಷೆ ಏನೂ ಇಲ್ವಾ? ಇಲ್ಲ, ಖಂಡಿತವಾಗಿಲ್ಲ. ಖಂಡಿತವಾಗ್ಲೂ ಇಲ್ಲ. ಆಯ್ತಲ್ಲಿ ಸಿಕ್ಕಿದನ್ನು ಸಮರ್ಥವಾಗಿ ನಿಭಾಯಿಸುವ ಓಕೆ ಅಷ್ಟೇ, ಅಲ್ಲದೆ ನಮಗೆ ಯಾವುದೇ ಸ್ಥಾನದ ಬಗ್ಗೆ ನಿರೀಕ್ಷೆ ಆಗಲಿ ಬೇಡ ಬೇಡ. ಈ ಯುವ ಅದೇ ಯಾವಾಗ ನಾವು ನಿರೀಕ್ಷೆ ಮಾಡ್ತೇವ ಆಗ ಸುಮ್ಮನೆ ನಮ್ಗೆ ಟೆನ್ಷನ್, ದುಃಖ ಟೆನ್ಷನ್. ಹೆಚ್ಚಾದಷ್ಟು ದುಃಖ ಜಾಸ್ತಿ. ಯಾಕೆ ಸುಮ್ಮನೆ ಬಂದ್ರೆ ಬರ್ತದೆ, ಬಂದ್ರೆ ಕೆಲಸ ಈಗ ನಂಗೆ ಮಾಡಿ. ಗೊತ್ತಾಯ್ತು ನೀವು ಆಧ್ಯಾತ್ಮ ಕಡೆ ತುಂಬಾ ಕನ್ಫರ್ಮ್ ಆಗೋದು. ನಾನು ಸಹ ಬಾಲ ಪುಸ್ತಕ ಹೋಗ್ತಿದ್ದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಆಧ್ಯಾತ್ಮಿಕ ಬಗ್ಗೆ. ಅಂದ್ರೆ ಸ್ಕೂಲ್ ಡೇಸ್ ಅಲ್ಲೆಲ್ಲ ಲಾಟ್ ಆಫ್ ಬುಕ್ಸ್ ನನಗೆ ಇದ್ದಾಗ ತುಂಬ ಓದ್ತಾ ಇದ್ದೆ. ಸೊ ಅದೆಲ್ಲ ನಿಮ್ಗೆ ಇದು ಇನ್ಫ್ಲುಯೆನ್ಸ್. ಮತ್ತೆ ಯಾರ್ದಾದ್ರು ಮಾತು ಕೇಳ್ತಾ ಇರ್ತೇನೆ, ಯಾವುದು ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಅಥವಾ ರಾತ್ರಿ ಮನೆಯಲ್ಲಿ, ಹೀಗೆ ಸೊ ಅದೆಲ್ಲ ನಿಮ್ಗೆ ಸ್ವಲ್ಪ ಮಟ್ಟಿನ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಆಗ್ಲಿ. ತುಂಬಾ ನೀವು ಇತ್ತೀಚೆಗೆ ರೀಸೆಂಟ್ ಆಗಿ ಓದಿರೋ ಪುಸ್ತಕ ಯಾವ್ದಾರು ಇದೆಯಾ ಹೇಳೋದಾದ್ರೆ, ಸಂವಿಧಾನ ಬಿಟ್ಟು? ಇದೆ ನನಗೆ ಯಾವುದಪ್ಪ ಇದರಲ್ಲಿ ಯಾವುದೊಂದು ರೈಟರ್ ಒಳ್ಳೆ ಒಂದು ನನಗೆ ಯಾರು ಒಂದು ತಂದು ಕೊಟ್ಟರು, ಇಟ್ ವಾಸ್ ಗುಡ್. ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀರಾ? ಜಾಸ್ತಿ ಇಲ್ಲ ಇದಕ್ಕೆ, ಸಿಕ್ಕಿದಾಗ ನಾನು ನೋಡ್ತೇನೆ. ಪಾಸಿಟಿವ್ ಇದ್ರೆ ಅದನ್ನು ನೋಡ್ತೇನೆ, ನೆಗೆಟಿವ್ ನನ್ನ ವಿರುದ್ಧ ಬಂದರೂ ನಾನು ನೋಡೋದಿಲ್ಲ. ಸುದ್ದಿಗಳೇ ಬೇಡ, ನೆಗೆಟಿವ್ ಏನು ಬಂದರೂ ಕೂಡ ಅಲ್ಲಿಗೆ ಅಲ್ಲಿ ಬಿಟ್ಟು ಬಿಡ್ತೇನೆ. ನನ್ನ ನೆಗೆಟಿವ್ ಬಂದರೂ ಕೂಡ ಅದನ್ನು ನಾನು ಓದೋದು ಇಲ್ಲ, ಅದಕ್ಕೆ ರಿಯಾಕ್ಷನ್ ಇಲ್ಲ. ಅದನ್ನು ದೇವರನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ನಾನು ಬಿಟ್ಟು ಬಿಡ್ತೇನೆ ಅಷ್ಟೇ. ಅಂದ್ರೆ ಒಂದು ನಿಮ್ಮ ಬಗ್ಗೆ ಇರೋ ಒಳ್ಳೆಯ ಒಂದು ಒಪಿನಿಯನ್ ಕ್ಷೇತ್ರದಲ್ಲಿ ಕೇಳಿರೋದು, ನೀವು ಶಾಸಕರಾಗಿದ್ದಾಗಲಿ, ನೀವು ಅಧಿಕಾರದಲ್ಲಿ ಇದ್ದಾಗಲಿ, ಏನಾದಾದ್ರೂ ಎಷ್ಟು ಮಧ್ಯರಾತ್ರಿ ಕಾಲ್ ಮಾಡಿದ್ರು ಕೂಡ ನೀವೇ ಕಾಲ್ ಅಟೆಂಡ್ ಮಾಡ್ತಾ ಇದ್ರಿ, ನೀವೇ ಪರ್ಸ್ನಲ್ ಆಗಿ ಹೋಗಿ ಭೇಟಿ ಕೊಡ್ತಾ ಇದ್ರಿ, ಸಮಸ್ಯೆ ಸಾಲ್ವ್ ಮಾಡ್ತಾ ಇದ್ರಿ ಅಂತ. ಜನನಾಯಕನಿಗೆ ಇರಬೇಕಾದ ಫಸ್ಟ್ ಕ್ವಾಲಿಟಿ ಅದು. ಜನನಾಯಕ ಅಂತ ಆಗಬೇಕು ಅಂದರೆ ಜನರ ನಾಯಕ ಆಗಬೇಕು, ಜನರ ಹತ್ರ ಇರಬೇಕು. ಸೊ ಅದನ್ನು ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕವೂ ಕೂಡ. ಇದಕ್ಕೆ ತುಂಬ ಶ್ರಮ ಬೇಕು, ತುಂಬ ತ್ಯಾಗ ಬೇಕು. ಸೊ ಅದು ಹೇಗೆ ಸರ್ ನೀವು ಅದನ್ನು? ಅದೇ ಒಂದು ಹೌದು, ಅದೇ ನಮಗೊಂದು ಒಂದು ಖುಷಿ ತರುವಾಗ, ಒಂದು ಯಾವುದೊಂದು ಕೆಲಸ ನಮ್ಗೆ ಖುಷಿ ತರುವಾಗ ನಾವು ಅದರಲ್ಲಿ ಕಂಪ್ಲೀಟ್ ಆಗಿ ನಾವು ಇನ್ವಾಲ್ವ್ ಆಗಿರ್ತೇವೆ. ಅಂದರೆ ಅಧಿಕಾರ ಬಂದಾಗ ಒಂದು ಸಣ್ಣ ಅಹಂಕಾರನೂ ಬರುತ್ತೆ ಕೆಲವರಿಗೆ, ಅಥವಾ ಇನ್ಯಾರೋ PA ಕೈಲಿ ಮಾಡಿಸ್ಬೋದು, ಅವ್ರು ಯಾರೋ, ಬಟ್ ನೀವೇ ಖುದ್ದು ಅಟೆಂಡ್ ಮಾಡ್ತೀರಾ, ನೀವೇ ಖುದ್ದಲ್ಲಿ ಹೋಗ್ತೀರಾ, ಅದು ಹೇಗೆ ಅಂತ ನೋಡಿ. ಅದಕ್ಕೆ ಯಾಕಂತ ಹೇಳಿದರೆ ನೀವು ಹೇಳೋದಂತ ಕರೆಕ್ಟ್. ಅಧಿಕಾರ ಬಂದಾಗ ಕೆಲವರಲ್ಲಿ ಅಹಂಕಾರ ಬರ್ತದೆ, ಅದರಿಂದ ಅಧಿಕಾರ ಹೋಗುದಂತ ಕೂಡ ಆಲೋಚನೆ ಮಾಡಬೇಕು. ಹೌದಾ, ನಾವು ಎಷ್ಟು ದೊಡ್ಡವರಾಗ್ತೇವೆ ಆಗ ನಮ್ಮ ಇದರಲ್ಲಿ ನಾವು ಅಷ್ಟು ಸಣ್ಣವರಾಗಿರಬೇಕು. ಇದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆಲ್ಲ ಚರ್ಚೆ ಮಾಡುವಾಗ, ನೋಡಿ ನಿಜವಾದ ಒಂದು ಜನಪತಿ ಹೇಗೆ ಅಂತ ಹೇಳಿದರೆ, ಅವನು ಏನೋ ನಾನು ಕಾರ್ ಇಲ್ಲದ ತಕ್ಷಣ ನನ್ನಿಂದ ದೂರಿಂದ ನೋಡಿ, ದೂರ ನಿಂತು ನೋಡೋದಲ್ಲ, ಹೆದರಿಕೆಯಿಂದ ನೋಡೋದಲ್ಲ, ಕಡುಬಡವನು ಕೂಡ ಒಂದು ಕೈ ಹಿಡುವಂಥ ಧೈರ್ಯ ನಾವು ಕೊಡಬೇಕು. ಅಟ್ಲೀಸ್ಟ್ ಅವನು ಬಂದು ನಾನು ಈ ಕೆಲಸ ಆಗ್ಬೇಕಂತ ಅವನು ಹೇಳುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಕೆಲಸ ಆಗದಿದ್ದರೆ ನನ್ನ ಕೆಲಸ ಆಗ್ಲಿಲ್ಲ ಅಂದರೆ ಕೆಲವೊಂದು ಧೈರ್ಯ ಅವನಿಗೆ ಬರಬೇಕು. ಆ ಒಂದು ಅಟ್ಯಾಚ್ಮೆಂಟ್ ನಮ್ಮ ಮತ್ತು ಜನರ ಮಧ್ಯೆ ಇರಬೇಕು. ಅದಕ್ಕೆ ನಾವು ಅವರನ್ನು ದೂರ ಇಟ್ಟರೆ ಅವ್ರು ನಮ್ಮ ಹತ್ರ ಮಾತಾಡ್ಬೇಕಂತ ಇರ್ತದೆ, ಮತ್ತು ಮಾತಾಡಲಿಕ್ಕೆ ಆಗೋದು ಅಂತೇಳಿ ನಾನು ವಿ ಕ್ಯಾನಾಟ್ ಬಿ ಎ ಪಾಪ್ಯುಲರ್ ಲೀಡರ್. ಇದರಲ್ಲಿ ಇನ್ನೊಂದು ನಾರ್ಮಲ್ ಆಗಿರೋ ಪ್ರಶ್ನೆ ಕೇಳ್ತೀನಿ ನಾನು. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಒಂದು ಮುಗ್ಧ ಮನಸ್ಸು ಒಳಗಡೆ ಇದ್ದೇ ಇರುತ್ತೆ ವ್ಯಕ್ತಿಗೆ. ತುಂಬ ಒಂದೊಂದ್ಸಲ ಏಕಾಂತ ಕಾಡುತ್ತೆ, ಒಂದೊಂದ್ಸರಿ ತುಂಬ ಖಾಲಿತನ ಕಾಡುತ್ತೆ. ಆ ಥರ ಇಮೋಷ್ನಲಿ ಲೋಗೆ ನೀವು ಹೋಗ್ತೀರಾ ಯಾವತ್ತಾದರೂ? ಆವಾಗ ಯಾವುದೋ ಹಾಡು ಕೇಳಬೇಕು ಅಂತ ಅನ್ಸುತ್ತೆ, ಅಥವಾ ಸುಮ್ಮನಿರ್ಬೇಕು ಅಂತ ಅನ್ಸುತ್ತೆ, ಯಾರನ್ನೂ ಮೀಟ್ ಆಗೋದು ಬೇಡ ಅನ್ಸುತ್ತೆ, ಅಥವಾ ನೀವು ಒಬ್ಬರೇ ವಾಕ್ ಮಾಡಬೇಕು ಅಂತ ಅನ್ನಿಸ್ಬೋದು, ಗೊತ್ತಿಲ್ಲ. ಅಂದರೆ ನಿಮ್ಮ ಆಯ್ಕೆಯ ಆ ಒಂದು ಏಕಾಂಗಿತನ ಕಾಡುತ್ತಾ ನಿಮಗೆ, ಇರುತ್ತಾ? ಏಕಾಂಗಿತನ ಅಂತ ಇರೋದಿಲ್ಲ, ಕೆಲವೊಂದು ಟೆನ್ಷನ್ಗಳು, ಕೆಲವು ವಿಚಾರಗಳು ಬರ್ತದೆ. ಮತ್ತೆ ನಾನು ಜಾಸ್ತಿ ಅದನ್ನು ತಲೆಗೆ ಇಟ್ಕೊಂಡು ಹೋಗುದಿಲ್ಲ, ದೇವ್ರ ಇಟ್ಟಂಗೆ ಆಗ್ತದೆ ಅಂತ ಹೇಳಿ ವರ್ಷದಲ್ಲಿ. ಅಂದ್ರೆ ಎಷ್ಟಂದ್ರೂ ಮೆಕ್ಯಾನಿಕಲ್ ಆಗಿ ಇಡೀ ವರ್ಷ ಇರಕ್ ಆಗಲ್ಲ. ಹೌದು, 365 ದಿವಸದಲ್ಲಿ ಒಂದ್ 2 ದಿನ ಆದ್ರೂ ನಿಮ್ಗೆ ನಂಗೆ ಏನು ಬೇಡ, ನಂಗೆ ಅಂದ್ರೆ ಯಾರು ಬೇಡ, ಏನು ಬೇಡ ಅನ್ನೋ ಒಂದು ಖಾಲಿತನ ಎಷ್ಟೇ ಆಶೀರ್ವಾದ ಪಡ್ಕೊಂಡಿರೋ ವ್ಯಕ್ತಿಗೂ ಇದ್ದೇ ಇರುತ್ತೆ. ಸೊ ಆ ಥರ ನಿಮ್ಗೆ ಇಮೋಷ್ನಲಿ ಲೋ ಆಗಿರೋ ದಿನಗಳು ಇದೆಯಾ? ಇಲ್ಲ, ಯಾಕಂದ್ರೆ ನಾನು ಜನರ ಮಧ್ಯೆ ಇದ್ದಾಗ ನಾವು ಜಾಸ್ತಿ ಚಾರ್ಜ್ ಆಗ್ತೇವೆ. ಸೊ ನೀವು ಒಬ್ಬರೇ ಇದ್ದು ಟೈಮ್ ಸ್ಪೆಂಡ್ ಮಾಡಿರೋದಿಲ್ವ? ಇಲ್ಲ, ತುಂಬಾ ಕಡಿಮೆ. ಭಾಳ ಕಡಿಮೆ. ನಿಮ್ಗೆ ಇಷ್ಟ ಆಗಿರೋ ಪ್ಯಾಥೋ ಸಾಂಗ್ ಕೇಳಿರೋದು ಇಲ್ಲ?
ಇದು ನಾನು ಯಾಕೆ ಹೇಳಿದೆ, ನಾನು ಆಗ್ಲೇ ಬಿಗಿನಿಂಗ್ ಅಲ್ಲಿ ಈಗ ಹೇಳಿದೆ ಈಗ ಸಾಂಗ್ ಯಾವ್ದು ಸ್ಪೀಕರ್ ಗೊತ್ತಿಲ್ಲ. ನಿಮ್ಮ ಹತ್ರ ಹೌದು, ಸ್ಪೀಕರ್ correct, ಎಲ್ಲ ಮಾತಾಡ್ತಾ ಇಲ್ಲ ಜನರಲ್ ಆಗಿ ಕೂಡ ಜನರಲ್ ಆಗಿ ನಮ್ಗೆ ಏನಂತ ಹೇಳಿದ್ರೆ ಜಾಸ್ತಿ ಜನರ ಮಧ್ಯೆ ಎದ್ದು ಅಭ್ಯಾಸ ಆಗಿಬಿಟ್ಟಿದೆ ಹ್ಮ್. ನನಗೆ ಫಾರ್ ಎಕ್ಸಾಂಪಲ್ ಇವತ್ತು ಪ್ರೋಗ್ರಾಮ್ ಇಲ್ಲದಿದ್ರು ಖಾಲಿದ್ರು ಕೂಡ ನಾನು ಏನಾದ್ರು ಮೀಟಿಂಗ್ ಫಿಕ್ಸ್ ಮಾಡ್ತೇನೆ. ನಾನು ಸುಮ್ಮನೆ ಮನೆಯಲ್ಲಿ ಅಥವಾ ಇಲ್ಲಿ ಅದು ಕೂತ್ಕೊಳ್ಳಿ. ಈಗ ನಾನು ಬೆಂಗಳೂರು ಬಂದ್ರೆ ಮೂಡ್ ಸ್ವಿಂಗ್ಸ್ ಆಗಲ್ಲ ಸುಮ್ಮನೆ ಬಂದು ಕೂತ್ಕೊಳ್ಬಹುದು ಆಯ್ತು. ನಾನು ಎಲ್ಲಿ ಅದೊಂದು ವಿಸಿಟ್ ಇಟ್ಕೊಳ್ತೇನೆ ಅಥವಾ ಏನಾದೊಂದು ವಿಧಾನಸಭೆ ಫೋನ್ ಮಾಡಿ ಒಂದು ಮೀಟಿಂಗ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಯಾವುದೋ ಡಿಪಾರ್ಟ್ಮೆಂಟ್ ಮೀಟಿಂಗ್ ಐ ಎಂಗೇಜ್ ಮೈ ಸೆಲ್ಫ್ ಒಂದರಲ್ಲಿ. ಬಟ್ ಅದು ಮನಸ್ಸಿಗೆ ಸುಸ್ತು ಅಂತ ಯಾವತ್ತೂ ಆಗ್ಲಿಲ್ಲ. ಸುಸ್ತುಗಿಂತಲ್ಲ, ಸುಸ್ತಂತಲ್ಲ, ಒಂದೆರಡು ದಿನ ಸುಮ್ಮನೆ ಅನ್ಪಾಡಿಗೆ ಅಂದ್ರೆ ನಮಗ್ ನಾವು ಟೈಮ್ ಅಲ್ಲ, ಕೊಡೋದಿರುತ್ತಲ್ಲ. ಕೆಲವೊಮ್ಮೆ ಆಗ್ತದೆ, ಇಲ್ಲ ಅಂತಲ್ಲ, ಕೆಲವೊಮ್ಮೆ ಆಗ್ತದೆ. ಅದಾಗದಿರೋ ಮನುಷ್ಯರು ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಾನು ಕೇಳಿದೆ. ಸಾಧಾರಣ 3 ದಿವಸ ಆಯ್ತು ಮಂಗಳೂರು ಕ್ಷೇತ್ರದಲ್ಲಿ. ರಾತ್ರಿ ಮಲಗುವಾಗ 3 ಗಂಟೆ ರಾತ್ರಿ, ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾ ಇದ್ದೆ. ಸೊ ಫ್ಲೈಟಲ್ಲಿ ಬಂದು ಯಾವಾಗೊಮ್ಮೆ ಒಂದು ಕೂತ್ಕೊಳ್ಳಿಲ್ಲ ಅಂತ ಆಗಿದೆ. Okay. ಕೂತ್ಕೊಂಡ ತಕ್ಷಣ ನಿದ್ದೆ ಅಲ್ಲಿಂದ ಇದು ಕಾರಲ್ಲಿ ಮತ್ತೆ ಒಂದು ಇಲ್ಲಿ ಬರುವ ತನಕ ನಿದ್ದೆ. ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡುವಾಗ ಇಲ್ಲಿ ಫುಲ್ಲು ಜನ ರಾತ್ರಿ ಅವರೆಲ್ಲ ಹೋಗುವ ಅವ್ರನ್ನ ಮಾತಾಡಿ ಕಳಿಸುವಾಗ ಮತ್ತೆ 12-1 ಗಂಟೆ ಹಾಗಾಯಿತು. ಬೆಳಿಗ್ಗೆ ಎದ್ದು ಇನ್ನು ಸ್ವಲ್ಪ ಆರಾಮದಲ್ಲಿ ಬರುವಾಗ 8 ಗಂಟೆಗೆ ಇಲ್ಲಿ ಮತ್ತೆ ಫುಲ್ ಜನ. ಹಾಗೆ ಮತ್ತೆ ಇಲ್ಲಿಂದ ಹೋದವರು ಮತ್ತೆ ಈಗ ಇಲ್ಲಿಗೆ ಬರುವುದು. ಇಲ್ಲ, ಸೊ ಅದೊಂದು ನನಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲ ಅಂತಲ್ಲ, ಸ್ಟ್ರೈನ್ ಆಗ್ತದೆ, ಇದಾಗ್ತದೆ. ಹೌದು, ಬಟ್ ನನಗೆ ಅದೊಂದು ಖುಷಿ ಆಗ್ತದೆ. ಅದ್ರಲ್ಲಿ ನಮ್ಗೆ ಬೇಸರ ಅಂತ ಇಲ್ಲ. ಜನ ಬಂದು ಒಂದು ಕೆಲಸ ಮಾಡಿ ಕೊಟ್ಟ ಒಂದು ಸಮಾಧಾನದಲ್ಲಿ ಖುಷಿ ಪಟ್ರೆ ಅದು ನಮ್ಗೆ ದೊಡ್ಡ ಮಟ್ಟ ಸಮಾಧಾನ ಮನಸ್ಸಿಗೆ. ನಮ್ಗೆ ಅದಾಗ್ತದೆ ಇದರಲ್ಲಿ. ನೀವು ಯಾವಾಗ್ಲೂ ಗುನುಗೋ ಹಾಡು ಯಾವ್ದಾರು ಇದೆಯಾ ಸರ್? ಜನರಲ್ ನಿಮ್ಗೆ ಇಷ್ಟ ಆಗೋ ಹಾಡು, ತುಂಬಾ ಕಾಡೋ ಹಾಡು? ಯಾವುದಿಲ್ಲ, ಹಾಗೇನಿಲ್ಲ. ಬಹಳ ಕಡಿಮೆ ನಾನು ಹಾಡು ಗುಣಿಗಿಕೊಂಡು ಕೇಳುದಾಗ್ಲಿ ಬಹಳ ಕಡಿಮೆ. ನೋಡಿ, ರಾಜಕೀಯ ಉಸಿರಾಡಿದ್ರೆ ರಾಜಕೀಯ, ಮಾತಾಡಿದ್ರೆ ರಾಜಕೀಯ, ಕೂತ್ರೆ ರಾಜಕೀಯ, ನಿಂತ್ರೆ ರಾಜಕೀಯ. ಸೊ ರಾಜಕೀಯವನ್ನೇ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ರೆ ಹೆಂಗ್ ಆಗತ್ತೆ ಅನ್ನೋದಕ್ಕೆ ಬಹುಶಃ ನಿದರ್ಶನವಾಗೂ ಕೂಡ ತಗೋಬಹುದು ಅಂತ ಅನ್ಸುತ್ತೆ. ನಿಮ್ ಸರ್ಕಲ್ ಅಲ್ಲಿ ಇರೋರೆಲ್ಲ ಹೇಳ್ತಾರೆ ಖಾದರ್ ಸರ್ ತುಂಬಾ ಫಿಟ್ ಅಂತ. ಅಂದ್ರೆ ನಿಮ್ ಆರೋಗ್ಯವನ್ನ ಅಷ್ಟೇ ನಾಜೂಕಾಗಿ ನೀವು ಕಾಪಾಡ್ಕೊಳ್ತೀರಿ, ಹೆಂಗಂದ್ರಂಗೆ ದೇಹವನ್ನ ಟ್ರೀಟ್ ಮಾಡಲ್ಲ ಅಂತ. ಸೊ ಹೆಂಗ್ ಸರ್ ಮೇಂಟೈನ್ ಮಾಡಿ? 55 ವರ್ಷ ಅಂತ ಗೊತ್ತೇ ಆಗಲ್ಲ. ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಅಲ್ಲಿ ಒಂದು ನಾನು ಸಣ್ಣದಿರುವಾಗ ಅಂದರೆ ಇದ್ದಾಗ ನಾನು ಪೇಷಂಟನ್ನು ಕಿದ್ವಾಯಿಗೆ, ನಿಮ್ಯಾನ್ಸ್ಗೆ, ವಿಕ್ಟೋರಿಯಾಕ್ಕೆ, ಇಲ್ಲಿಗೆಲ್ಲ ಆವಾಗ ಬೆಂಗಳೂರು ಬರೋದು ಕಡಿಮೆ. ಇಂಥ ನಾನು ಒಬ್ಬ ಸೋಷಿಯಲ್ ವರ್ಕರ್ ಅಂತ ಹೇಳಿ ಎಲ್ಲ ಬಂದು ಫೋನ್ ಮಾಡ್ತೇವೆ, ಒಮ್ಮೆ ಕರ್ಕೊಂಡು ಹೋಗಿ ಅಂತ ಹೇಳಿ. ನನ್ನ ತಂದೆ MLA ಆಗಿದ್ದರು. ಮತ್ತು ನಾನು ಇಲ್ಲಿ ಬಂದು ಕರ್ಕೊಂಡು ಹೋಗೋದು. ನನಗೆ ಹಾಸ್ಪಿಟ್ಲೆಲ್ಲ ನೋಡಿಕೊಂಡು ನಿಮ್ಯಾನ್ಸ್ ಇರಲಿ, ಕಿದ್ವಾಯಿ ಇರಲಿ, ವಿಕ್ಟೋರಿಯಾ ಇರಲಿ, ಸ್ನೇಹದಾನ ಅಂತ ಅಲ್ಲಿ ಇಲ್ಲ. ಯಾಕಂತೇಳಿ ನನಗೆ ಏನು ಮಾಡ್ತೇವೆ, ಆಗೋಯಿಂದ HIV ಏಡ್ಸ್ ಅಂತ ಅದು ಹೆದರಿಕೆ. ಪೇಷಂಟ್ ಆಪ್ರೇಷನ್. ನನಗೆ ಒಂದು ದಿವಸ ಬೆಂಗಳೂರಿದ್ದಾಗ ಫೋನ್ ಬಂತು, ಒಂದು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ರೆಡಿ ಮಾಡಿದಾಗ ಮಾಡೋದಿಲ್ಲ, ಯಾಕೆ ಇವು ನಿನ್ನೆ ಹೇಳಿದ್ರು, ಅದು ನೀವು ಎಲ್ಲ ಎಕ್ವಿಪ್ಮೆಂಟ್ ನೀವೇ ತರಬೇಕಂತೇಳಿ ಅದನ್ನು ತಂದು ಕೊಟ್ಟರು ಕೂಡ ಇವತ್ತು ಆಗೋದಿಲ್ಲ ಅಂತ ಹೇಳಿದ್ದಾರೆ, ಇದು ಬೆಂಗಳೂರಲ್ಲಿ ತೋರಿಸ್ಬೇಕಂತ ಹೇಳಿಕೊಂಡು. ನಮ್ಗೆ ಕೂಡ ಎಂತ ಗೊತ್ತಿಲ್ಲ. ನಾನು ಮತ್ತೆ ಬಸ್ಸಲ್ಲಿ ಬರಲಿಕ್ಕೆ ಹೇಳಿದ್ದೆ. ಪಾಪ ಅವ್ರು ಬಂದರು, ಫ್ಯಾಮಿಲಿಯವರು. ಅವನು ಕರ್ಕೊಂಡು ಹೋಗಿ ವಿಕ್ಟೋರಿಯಾದಲ್ಲಿ ಹೋಗಿ ಅಲ್ಲಿ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿ ಅವರು ಹೇಳಿದರು, ಇಲ್ಲಿ ಸ್ನೇಹದಾನ ಎಂಬ ಇದಿದೆ, ಅಲ್ಲಿ ಚೆನ್ನಾಗಿ ಅವರು ನೋಡ್ಕೊಳ್ತಾರೆ ಅಂತೇಳಿ. ಸರ್ಜಾಪುರಕ್ಕೆ ಹೋದೆ, ಭಾಳ ಚೆನ್ನಾಗಿದೆ ಕ್ಯಾಂಪಸ್ ಆಗಿನ ಕಾಲದಲ್ಲಿ. ಅವ್ರು ಹೇಳಿದ್ರು, ಇಲ್ಲಿ ಡೈರೆಕ್ಟ್ ಆಗೋದಿಲ್ಲ, ನಿಮಗೆ ಸೈಂಟ್ ಜಾನ್ ನಿಮ್ಮ ಕಮರ್ಷಿಯಲ್ ನಾವು ಮುಂದೆ ಸೈಂಟ್ ಜಾನ್ ಕ್ಲಿನಿಕ್ ಅಲ್ಲಿ ಬಿಟ್ಟು ಅವ್ರು ಸರ್ಟಿಫಿಕೇಟ್ ಕೊಡ್ತಂತೇಳಿ ಅಲ್ಲಿಗೆ ಕರ್ಕೊಂಡು ಬಂದು ಅವ್ರು ಹೇಳ್ತಾರೆ, ನಿಮಗೆ ಮಂಗಳೂರಿಂದ ಚರ್ಚ್ ಹತ್ರ ಒಂದು ಲೆಟ್ರ್ ಬೇಕಂತೇಳಿ. ಮತ್ತು ಇದೇನಿಲ್ಲಲ್ಲ, ವಾಟ್ಸಪ್ಗೆ ಸಹ ಇಲ್ಲ, ಒಂದು ಫ್ಯಾಕ್ಸ್ ತರಿಸಿದೆ ಅಲ್ಲಿಂದ. ಮತ್ತೆ ಸಂಜೆ ಹೊತ್ತೋಗಿ ಅಲ್ಲಿ ಸ್ನೇಹದಾನದಲ್ಲಿ ಬಿಟ್ಟೆ. ಅಲ್ಲಿ ಸ್ನೇಹದಾನ ಹೋದಾಗ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ ಅಂತ. ಎಲ್ಲ ಫಾರಿನರ್ಸ್ ಅವತ್ತಿನ ಕಾಲದಲ್ಲಿ ಎಲ್ಲ ಇಂಡಿಯನ್ಸ್ ಏಡ್ಸ್ ಪೇಷಂಟ್ಸ್ ಇದ್ದು ತುಂಬ ಜನ, ಒಂದು 100 ಜನ ಇದ್ದರು. ಅವರು ಬಂಗಾರ ತಂದು ನೋಡ್ತಾ ಇದ್ರು. ನಾನು ಹೋಗ ಸಂಜೆ ಟೀ ಮತ್ತು ಬಿಸ್ಕಿಟ್ ಅಲ್ಲಿ ಲೈನಲ್ಲಿ ಕೊಡ್ತಾ ಇದ್ರು ಎಲ್ಲರಿಗೆ. ಅಂಥ ಕ್ಯಾಂಪಸ್ ಇದರಲ್ಲಿ. ಮತ್ತು ಅಲ್ಲಿ ನಾನು ಇವನಿಗೆ ಅಡ್ಮಿಟ್ ಮಾಡಿ ಬಂದೆ. ಮತ್ತು 2 ದಿವಸ ಆಗೋ ತೀರಿ ಹೋದ್ರು ಅವರು ಇದರಲ್ಲಿ. ನೀವು ನಮ್ಗೆ ಯಾವಾಗ ಏನವರು ಅವ್ರ ಪರ್ಸ್ ಮತ್ತು ಏನಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವರು ಬಾಡಿ ಕಲಿಸುವಾಗ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡಿ ಅವರು ಆ ಫ್ಯಾಮಿಲಿ ಜೊತೆ ಕಲಿಸಿದ್ರು. ಸೊ ಅವರೆಲ್ಲ ಫಾರಿನರ್ಸ್ ಇದ್ರು ಆವಾಗ. ಈಗ ನಾನು ಮೊನ್ನೆ ಯಾವಕ್ಕೆ ಅಲ್ಲಿಗೊಮ್ಮೆ ಹೋಗ್ಬೇಕಂತೇಳಿ ಈಗ ಫಾರಿನರ್ಸ್ ಎಲ್ಲ ಹೋಗಿದಾರಂತೆ, ಯಾರ ಇಲ್ಲಿ ಅದನ್ನು ನಡೆಸ್ತಾ ಇದ್ರೆ. ಅದು ಹೇಗಿದೆ ಗೊತ್ತಿಲ್ಲ. ಮತ್ತು ಆವಾಗ ಅಂಥ ಕಾಲಗಳು ಮಾಡೋದು ಅಂತಲ್ಲ ಅವರೆಲ್ಲ ದೊಡ್ಡೊಂದು ವಿಷಯ. ಅದೆಲ್ಲ ನಮಗೆ ನಮ್ಮ ಕೋಪ ಇದೆಲ್ಲ ಕೌಂಟರ್ ಅಲ್ಲಿಂದ
ಈ ಹಾಸ್ಪಿಟಲ್ಸ್ ನೋಡುವಾಗ ಅಟ್ಲೀಸ್ಟ್ ನಿಮ್ಯಾನ್ಸ್ ನೋಡುವಾಗ ನಾವು ನೋಡಿದೆ ಎಂತೆಂಥೋ ಶ್ರೀಮಂತರ ಮಕ್ಕಳು ಯಾವ್ಯಾವ ಒಂದು ಇದರಲ್ಲಿದ್ದಾರೆ. ಅದು ಅವಾಗ ನಾವು ಸಣ್ಣದಿರುವಾಗ ನಮ್ಗೆ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ರೋಗಗಳು ಇದೆ ಅಂತೇಳಿ. ಒಬ್ಬ ಕೈ ತೊಳೆದುಕೊಂಡೇ ಇರುವುದು, ಒಬ್ಬ ಸ್ನಾನಕ್ಕೆ ಹೋಗಿ 2 ದಿವಸ ನಂತರ ಸ್ನಾನದಿಂದ ಬರೋದು. ಈ ರೀತಿಯ ಹಲವಾರು ವಿಚಾರ ನಾವು ನೋಡಿ, ಮತ್ತೆ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಬಂದೆ 5ಕ್ಕೆ. ಆಮೇಲೆ ನೀವು ಫಿಟ್ ಆಗಿರ್ಲೇಬೇಕು. ಆವಾಗ ನಾನು ಎಲ್ಲವೂ ಕೂಡ ನೋಡ್ತಾ ಇದ್ದೆ. ICU ಹೋದಾಗ